ವಾತಾವರಣ ಏನಿಲ್ಲ, ಅಲ್ಲಿ ತಿಳಿಯಾಗಿದೆ. ಯಾರೋ ಒಂದಷ್ಟು ಜನ ಕಿಡಿಗೇಡಿಗಳು ಅಂಬೇಡ್ಕರ್ ಅವರ ಪೋಸ್ಟರ್ನ ಹರಿದಾಕಿದ್ರು. ಮತ್ತು ಅಲ್ಲಿ ಫಲಕ ಏನಿದೆ ಅಂಬೇಡ್ಕರ್ ಅವ್ರದ್ದು, ಅಲ್ಲಿ ಮಲಿನಗೊಳಿಸುವಂಥ ಕೆಲಸ ಮಾಡಿದರು. ಸೊ ಹಾಗಾಗಿ ನಾವು ಪೊಲೀಸರಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದೀವಿ. ಅದು ಯಾರೇ ಇರಲಿ ಕಿಡಿಗೇಡಿಗಳು, ಅವ್ರನ್ನ ಪತ್ತೆ ಹಚ್ಚಿ ಅವ್ರಿಗೆ ಕಾನೂನು ಪ್ರಕಾರ ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಹೇಳಿ ಪೊಲೀಸರು ಕೂಡ ಅದನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಅವರು ಹುಡುಕಾಟ ನಡೆಸ್ತಾರೆ. ಈಗಾಗಲೇ ಅವರಿಗೆ ಒಂದಷ್ಟು CCTV ಫುಟೇಜ್ ಸಿಕ್ಕಿದೆ ಅಂತ ಹೇಳಿದರೆ, ಆ ಸ್ಥಳದಲ್ಲ ಬಟ್ ಹತ್ತಿರದಲ್ಲಿರೋ ಬೇರೆ ಸ್ಥಳದಲ್ಲಿ. ಸೊ ಹಾಗಾಗಿ ಅದರ ಆಧಾರದ ಮೇಲೆ ಆದಷ್ಟು ಬೇಗ ಪತ್ತೆ ಹಚ್ತಾರೆ ಅಂತ ಭಾವಿಸಿದೆ. ಸರ್, ಈಗ ಜಾತಿ ಗಣತಿ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲೂ ಕೂಡ ಪರ ವಿರೋಧಗಳು ಒಂದು ಕಡೆ ಚರ್ಚೆ ಆಗ್ತಿದೆ. ಈಗ ಹೈಕಮಾಂಡ್ಗೆ ವರದಿಯನ್ನು ಸಲ್ಲಿಸುವಂಥ ಕೆಲಸ ಆಗಿದೆ. ಹೈಕಮಾಂಡಿಗೆ ಸಲ್ಲಿಸಿದ್ದಾರೆ ಸರ್. ಈಗ ಪ್ರತಾಪ್ ಸಿಂಹ ಅವರು ಹೇಳ್ತಿದ್ದಾರೆ ಸರ್, ಸಿದ್ದರಾಮಯ್ಯನವರು ಜಾತಿ ಗಣತಿಯನ್ನು ಮುಂದಿಟ್ಟು ವಿರೋಧ ಪಕ್ಷ ಆಡಳಿತ ಪಕ್ಷ ಮೂರ್ಖನನ್ನಾಗಿ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಅವರ ಕುರ್ಚಿ ಉಳಿಸ್ಕೊಳ್ಳೋಕ್ಕೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಕುರ್ಚಿ ಉಳಿಸ್ಕೊಳ್ಳೋಕೆ ಫಸ್ಟ್ ಆಫ್ ಆಲ್ ಕುರ್ಚಿಗೆ ಅಪಾಯ ಬಂದಿರಬೇಕು. ಕುರ್ಚಿಗೆ ಅವ್ರಿಗೆ ಯಾವುದೂ ಅಪಾಯ ಬಂದಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಸಿದ್ದರಾಮಯ್ಯ ಅವರಿಂದ ನಿಂತಿದ್ದಾರೆ. ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ ಅವರಿಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಇವತ್ತು ಪ್ರತಿಪಕ್ಷಗಳು ಏನೇ ಸುಳ್ಳು ಆರೋಪ ಮಾಡಿ ಕೇಸ್ ಹಾಕೋದು ಅದೆಲ್ಲ ಮಾಡಿದ್ರು ಕೂಡ ನಮ್ಮ ಪಕ್ಷದ ಶಾಸಕರು, ಸಚಿವರು, ಹೈಕಮಾಂಡ್ ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರಿಂದ ಬಲವಾಗಿ ನಿಂತಿದ್ದಾರೆ. ಸೊ ಹಾಗಾಗಿ ಕುರ್ಚಿಗೋಸ್ಕರ ಅವ್ರು ಇಂಥದ್ದೆಲ್ಲ ಮಾಡಬೇಕು ಅನ್ನೋದು ಏನಿಲ್ಲ. ಬದಲಾಗಿ ಇದು ಸಿದ್ದರಾಮಯ್ಯ ಅವರ ಕಮಿಟ್ಮೆಂಟ್, ಅವ್ರ ಬದ್ಧತೆ. ಕಳೆದ ಬಾರಿನೇ 2000 ಅವ್ರು ಮುಖ್ಯಮಂತ್ರಿಗಳಾಗಿದ್ದಾಗಲೇ ಇದೊಂದು ಜಾತಿ ಗಣತಿನ ಮಾಡಿಸಿದ್ರು. ಅದು ಆನಂತರ ಕಾರಣಾಂತರಗಳಿಂದ ಆ ಟೈಮ್ನಲ್ಲಿ ಆಗಿರಲಿಲ್ಲ. ನಂತರ ಈ ಬಾರಿ ಚುನಾವಣೆ 2023 ಚುನಾವಣೆಗೂ ಕೂಡ ನಾವು ಪ್ರಣಾಳಿಕೆಯಲ್ಲಿ ಜಾತಿ ಗಣತಿಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ವಿ ಜನಕ್ಕೆ. ಆ ಒಂದು ಭರವಸೆ ಮೇಲೆ ನಾವು ಅಧಿಕಾರಕ್ಕೆ ಬಂದಿದ್ದು ಕೂಡ. ಸೊ ಹಾಗಾಗಿ ಪ್ರಣಾಳಿಕೆ ಕೊಟ್ಟರು ಭರವಸೆಯನ್ನು ಈಡೇರಿಸಬೇಕಾದಂಥ ಸಂದರ್ಭ ಬಂದಿದೆ. ಇವತ್ತು ಹೈಕಮಾಂಡ್ ಅವರು ಕೂಡ, ರಾಹುಲ್ ಗಾಂಧಿ ಅವರು ಕೂಡ AC ಮೀಟಿಂಗಲ್ಲೂ ಕೂಡ ಹೇಳಿದ್ದಾರೆ, ಜಾತಿ ಗಣತಿನ ಎಲ್ಲ ಕಡೆ ಮಾಡಬೇಕು. ನಾವೇನಾದರೂ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಇಡೀ ದೇಶದಲ್ಲೇ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅವರು ಕೂಡ ಜಾತಿ ಗಣತಿ ಮಾಡಿ ಅಂತ ಹೇಳಿದರು. ಸೊ ಸಂದರ್ಭ ಕೂಡ ಬಂತು, ಹಾಗಾಗಿ ಜಾತಿ ಗಣತಿಯನ್ನು ಅವರು ಬಿಡುಗಡೆ ಮಾಡಿ. ಸಮುದಾಯಗಳು ಒಂದ್ ಕಡೆ ಈಗ ಸದ್ಯಕ್ಕೆ ಬಹಳ ಒತ್ತಾಯವನ್ನು ಮಾಡ್ತಿರ್ತಕ್ಕಂಥ ಜಾರಿ ಮಾಡಲೇಬೇಕು ಅಂತ, ಮತ್ತೊಂದು ಕಡೆ ಪ್ರಬಲ ಸಮುದಾಯಗಳು ಬೇಡ ಅಂತ ಇದ್ದಾರೆ. ಅದಕ್ಕೆ ನೀವು ಶೋಷಿತ ಸಮುದಾಯದ ಅವ್ರ ಆಗ್ರಹವನ್ನು ನೀವು ಜಾರಿ ತರ್ತೀರಿ ಹೇಗೆ ಅಂತ? ಈಗ ನೋಡಿ, ಒಂದು ಕೆಲವರು ಅನಾವಶ್ಯಕವಾಗಿ ಭಯಪಟ್ಟು, ಕೆಲವರು ಪ್ರಬಲ ಸಮುದಾಯದವರು ಅದರಿಂದ ಅವ್ರಿಗೇನೋ ಅನ್ಯಾಯ ಆಗುತ್ತೆ ಅಂತ ಹೇಳಿ ತಪ್ಪು ಗ್ರಹಿಕೆಯಿಂದ ಒಂದು ರೀತಿ ಪೂರ್ವಾಗ್ರಹ ಪೀಡಿತರಾಗಿ ಯೋಚನೆ ಮಾಡಿ ಅದನ್ನು ವಿರೋಧ ಮಾಡ್ತಾರೆ. ಬಟ್ ಇದ್ರೊಳಗೆ ಹೆದರ್ಕೊಳ್ಳುವಂಥದ್ದು ಏನೂ ಇಲ್ಲ. ಮತ್ತು ಶೋಷಿತ ಸಮುದಾಯದವ್ರಿಗೆ ಇವತ್ತು ಈ ಜಾತಿ ಗಣತಿ ಬಿಡುಗಡೆ ಮಾಡೋದ್ರಿಂದ ಎಲ್ಲ ಹಿಂದುಳಿದ ವರ್ಗದವ್ರಿಗೆ ಅನುಕೂಲ ಆಗುತ್ತೆ. ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯಗಳು ಸೇರಿದಂತೆ ಇವತ್ತು ನಾವು ಹಿಂದುಳಿದ ವರ್ಗದವ್ರು ನಮ್ಮಲ್ಲೇ ಕಚ್ಚಾಟ ಮಾಡ್ತಿದ್ದೀವಿ ಅಲ್ವಾ. 3B ನಲ್ಲಿರೋರು 2Aಗೆ ಬರಬೇಕು ಅಂತಾರೆ, 2Aಲಿರೋರು STಗೆ ಹೋಗಬೇಕು ಅಂತಾರೆ, 1Aಲಿರೋರು SCಗೆ ಬರಬೇಕು ಅಂತಿದ್ದಾರೆ. ಯಾತಕ್ಕೆ ಇಷ್ಟೆಲ್ಲ ತಿಕ್ಕಾಟ ಘರ್ಷಣೆಗಳು ನಡೀತಿರೋದು ಏನಕ್ಕೆ? ಯಾಕೆ ಅಂತಂತಂದರೆ ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ ಹಿಂದುಳಿದ ವರ್ಗದವರು, ಆದರೆ ಅವ್ರು ಕೊಟ್ಟಿರುವಂತಹ ಮೀಸಲಾತಿ ಪ್ರಮಾಣ ಕಮ್ಮಿ ಇದೆ, ಬರೀ 32% ಕೊಟ್ಟಿದ್ದಾರೆ. ಸೊ ಅದು ಸಾಲ್ವ್ ಆಗಬೇಕು ಅಂತಂತಂದರೆ ಈ ರೀತಿ ಹಿಂದುಳಿದ ವರ್ಗದವರ ಮಧ್ಯೆ ಏನು ನಮ್ಮಲ್ಲೇ ಕಿತ್ತಾಟ ಆಗ್ತಿದೆ ಅದಾಗಬೇಕು ಅಂತಂದರೆ ಈ ಮೀಸಲಾತಿ ಪ್ರಮಾಣ ಇದೆ ಅದು 50%ಗಿಂತ ಜಾಸ್ತಿ ಮಾಡಲೇಬೇಕು. ಜನಸಂಖ್ಯೆಗೆ ಅನುಗುಣವಾಗಲ್ದೇ ಹೋದರೂ ಆರ್ಥಿಕ ಸ್ಥಿತಿಗತಿಗಳು ಅದನ್ನೆಲ್ಲ ನೋಡಿ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಮಾಡಬೇಕು. ಈ ಆಯೋಗದಲ್ಲಿ ಮತ್ತೊಂದು ಮುಖ್ಯವಾದ ಅಂಶ ಅವ್ರು ಕೊಟ್ಟಿರೋದು ಅಂತಂದರೆ ಮೀಸಲಾತಿ ಪ್ರಮಾಣನ ಹೆಚ್ಚಳ ಮಾಡಬೇಕು ಅಂತೇಳಿ 32%ಇಂದ 51% ಮಾಡಬೇಕು ಅಂತೇಳಿ ಹಿಂದುಳಿದ ವರ್ಗದವರಿಗೆ ಅವ್ರು ಶಿಫಾರಸು ಮಾಡಿದ್ದಾರೆ. ಅಫ್ಕೋರ್ಸ್ ಅದು ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ, ನಂತರ ಬಹುಶಃ ಅದು ಕೋರ್ಟ್ಗೆ ಹೋಗುತ್ತೆ 50% ಮಿತಿನ ದಾಟಿದ್ರೆ. ಬಟ್ ನಾವು ಮೊದಲನೇ ಹೆಜ್ಜೆ ಇಡಬೇಕು. 50% ಮೀಸಲಾತಿಗೆ ಏನು ತಡೆ ಹಾಕಿದ್ದಾರೆ, ಮಿತಿ ಹಾಕಿದ್ದಾರೆ, ಅದನ್ನು ತೆಗೆದೇ ಹೋದರೆ ಸಮಾಜದಲ್ಲಿ ಇದೇ ರೀತಿ ಎಲ್ಲ ಹಿಂದುಳಿದ ವರ್ಗದ ಮಧ್ಯೆ ಘರ್ಷಣೆಗಳಾಗ್ತಾ ಇರುತ್ತೆ. ಇವತ್ತು 3A 3B ಅವ್ರಿಗೂ ಕೂಡ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ದಾರೆ. ಅವ್ರಿಗೆ 3A ಅವ್ರಿಗೆ 3%, 4ರಿಂದ 7%, 3B ಅವ್ರಿಗೆ 5ರಿಂದ 8% ಮಾಡಬೇಕು ಅಂತಿದ್ದಾರೆ. ಅಂದರೆ 19% ಏನು ಜಾಸ್ತಿ ಮಾಡ್ತಾರೆ ಹಿಂದುಳಿದ ವರ್ಗದವ್ರಿಗೆ, ಅದ್ರೊಳಗೆ 6% 3A 3B ವರ್ಗದವ್ರಿಗೆ ಕೊಡ್ತಾರೆ. ಅಂದರೆ 19%ಅಲ್ಲಿ 31% ಅವ್ರಿಗೆ ಕೊಡ್ತಾ ಇದ್ದಾರೆ. ಅವ್ರ ಜನಸಂಖ್ಯೆ ಎಷ್ಟಿದೆಯೋ ಆಲ್ಮೋಸ್ಟ್ ಅಷ್ಟೇ ಬರ್ತಾ ಇದೆ ಅವ್ರಿಗೆ ಮೀಸಲಾತಿ ಪ್ರಮಾಣ ಹೆಚ್ಚಳ. ಮೇಲ್ವರ್ಗದವರು ಹಾಗಾಗಿ ಅವ್ರಿಗೂ ಮೀಸಲಾತಿ ಪ್ರಮಾಣ ಹೆಚ್ಚಳ ಮಾಡಿರೋದ್ರಿಂದ ಅವ್ರಿಗೆ ಅನುಕೂಲ ಆಗುತ್ತೆ. ಆದರೆ ಅದು ಗೊತ್ತಿದೆ ಅವರು ಸಿಗ್ತಾರ ಆತಂಕ ಪಡ್ಕೊಂಡು ಅದನ್ನು ವಿರೋಧ ಮಾಡ್ತಿದ್ದಾರೆ. ಸೊ ಹಾಗಾಗಿ ಅವರು ಆ ರೀತಿ ಭಯ ಪಡೋದು ಅವಶ್ಯಕತೆ ಇದೆ. ಮರುಗಣತಿ ಅದನ್ನು ತೀರ್ಮಾನ ಮಾಡೋದು ಸಂಪುಟ ತೀರ್ಮಾನ ಮಾಡುತ್ತೆ. ಬಟ್ ಮರುಗಣತಿ ಮಾಡೋ ಅವಶ್ಯಕತೆ ಇಲ್ಲ. ಜನಗಣತಿ ವೈಜ್ಞಾನಿಕವಾಗಿಯೇ ಆಗಿದೆ. ಅವ್ರಿಗೇನಾದರೂ ಜನಸಂಖ್ಯೆ ತಮ್ಮದು ಕಮ್ಮಿ ಆಗಿದೆ ಅಂತ ಅನ್ಸಿದ್ರೆ
ಒಂದ್ಸರಿ ಶುರು ಮಾಡಿದ್ಮೇಲೆ ಜಾತಿ ಗಣತಿ ಮತ್ತೆ ಮತ್ತೆ ಇನ್ನೂ ನಡೆಯುತ್ತೆ. ಸೊ ಹಾಗಾಗಿ ಆಗ ಮತ್ತೆ ನಂಬರ್ಗಳು ಗೊತ್ತಾಗುತ್ತೆ. ಇವಾಗ ಈ ಜನಗಣತಿಯಲ್ಲಿ ಎಸ್ ಸಿ ಮತ್ತು ಮುಸ್ಲಿಂ ಪಾಪ್ಯುಲೇಷನ್ ಆಲ್ಮೋಸ್ಟ್ 2011ನಲ್ಲಿ ಇಷ್ಟು ಅಂತ ಪ್ರೊಜೆಕ್ಟ್ ಮಾಡಿದ್ರು, ಅದರಷ್ಟೇ ಬಂದಿದೆ. ಸೊ ಹಾಗಾಗಿ ಸರಿಯಾಗೇ ಇದೆ. ಸರ್, ವರದಿಗೆ ಆ ಕಾಂತರಾಜ್ ಆಯೋಗದ ಅಧ್ಯಕ್ಷರು ಸಹಿಯನ್ನು ಹಾಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರೇ ರೆಫ್ಯೂಟ್ ಮಾಡಿದ್ರಲ್ಲ, ಸಹಿ ಹಾಕಿದೀವಿ ಅಂತ ಹೇಳಿದ್ದಾರೆ. ಸರ್, ಈಗ ಜನಿವಾರದ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ. ಯಾಕಂದ್ರೆ ರಾಜ್ಯಾದ್ಯಂತ ಅದೊಂದು ಪ್ರಮೋಷನ್ ಇಡೀ ಕೆಲವು ಕಡೆ ತಪ್ಪಾಗಿದೆ ಅಂತ ಸರ್ಕಾರ ಒಪ್ಕೊಂಡಿದೆ, ಸರ್ಕಾರಿ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ. ಮತ್ತು ಸರ್ಕಾರ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮನೂ ತೆಗೆದುಕೊಳ್ಳುವಂಥ ಕೆಲಸ ಮಾಡಿದೆ. ಮತ್ತು ಆ ಹುಡುಗನಿಗೂ ಪರಿಹಾರ ಕೊಡುವಂಥ ಕೆಲಸ ಮಾಡಿದ್ದಾರೆ. ಅದೇ ಹಿಂದೆ ಇದೇ ರೀತಿ ಹಿಜಾಬ್ ವಿಚಾರದಲ್ಲಿ ಗಲಾಟೆ ಮಾಡಿದರು. ಆದರೆ ಅವಾಗ ಸರ್ಕಾರ ಪಾಪ ಹಿಜಾಬ್ ವಿಚಾರದಲ್ಲಿ ಆ ಹೆಣ್ಮಗಳಿಗೆ ಪರೀಕ್ಷೆ ಬರೆಯೋಕ್ಕೆ ಅವಕಾಶ ಮಾಡಿಕೊಳ್ಳಿ, ಶಾಲೆ ಎಂಟರ್ ಮಾಡೋಕ್ಕೆ ಬಿಡಲಿಲ್ಲ. ಆದರೆ ಅವರು ತಪ್ಪನ್ನು ಒಪ್ಕೊಳ್ಳಿಲ್ಲ, ಬದಲಾಗಿ ತಾವು ಮಾಡಿದ್ದೇ ಸರಿ ಅಂತ ಹೇಳಿದರು. ಬಟ್ ನಾವು ಹಾಗಲ್ಲ, ಯಾವುದೇ ಆಗಿರಲಿ, ಯಾವುದೇ ವ್ಯಕ್ತಿ ಆಗಿರಲಿ, ಅವ್ರಿಗೆ ರಿಲಿಜಿಯಸ್ ಫ್ರೀಡಮ್ ಇರುತ್ತೆ. ಇವಾಗ ಸಿಕ್ಕರು ತಮ್ಮ ಪೇಟ ಹಾಕೊಳ್ಳೇಬೇಕು, ಅದನ್ನು ತೆಗೆಸೋದು ಚೆಕ್ ಮಾಡಿ ಮತ್ತೆ ಹಾಕ್ಸ್ಕೊಳ್ಳೋದು. ರಾಜಕೀಯ ಪ್ರೇರಿತ. ಸೊ ಹಾಗಾಗಿ ಇವ್ರು ರಾಜಕೀಯ ಪ್ರೇರಿತವಾಗಿ ಮಾತಾಡ್ತಾರೆ. ಬಟ್ ನಾವು ಮಾತ್ರ ಯಾವುದೇ ಧರ್ಮದ ವಿರುದ್ಧ ಇರಲ್ಲ, ಎಲ್ಲ ಧರ್ಮದ ಸ್ವಾತಂತ್ರ್ಯನೂ ಕಾಪಾಡೋದಕ್ಕೆ ಬದ್ಧರಾಗಿದ್ದೀವಿ. ಹಾಗಾಗಿ ಆ ಹುಡುಗನಿಗೂ ನ್ಯಾಯ ದೊರಕಿಸ್ಕೊಟ್ಟಿದ್ದೀವಿ, ಅಧಿಕಾರಿ ಮೇಲೂ ಕ್ರಮ ತೆಗೆದುಕೊಂಡಿದ್ದೀವಿ. ನಮ್ಮ ಒಂದು ಏನು ರಿಲಿಜಿಯಸ್ ಫ್ರೀಡಮ್ಗೆ ಬದ್ಧತೆ ಇದೆ ಅದನ್ನು ತೋರಿಸ್ಕೊಟ್ಟಿದ್ದೀವಿ. ಸರ್, 24ನೇ ತಾರೀಕು ಸಚಿವ ಸಂಪುಟ ಸಭೆ ನಡೀತಿದೆ ಚಾಮರಾಜನಗರದಲ್ಲಿ. ಏನೆಲ್ಲ ನಿರೀಕ್ಷೆ ಇಟ್ಕೊಳ್ಬೋದು ಸರ್ ಅವರು ನಗರದ ಜನತೆ? ಈಗಾಗಲೇ ಎಲ್ಲ MLAಗಳು ಅವ್ರವ್ರ ಕ್ಷೇತ್ರದಲ್ಲಿ ಏನೇನು ಕೆಲಸ ಆಗಬೇಕು ಅದನ್ನೆಲ್ಲ ಕ್ಯಾಬಿನೆಟ್ಟಲ್ಲಿ ಯಾವುದೇ ತರಬೇಕು ಅದನ್ನೆಲ್ಲ ಮುಖ್ಯಮಂತ್ರಿಗಳಿಗಾಗಲೇ ತಲುಪಿಸಿದ್ದಾರೆ. ಸೊ ಹಾಗಾಗಿ ಭಾಳಷ್ಟು ಅಭಿವೃದ್ಧಿ ಕಾಮಗಾರಿಗಳು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಆಗಬೇಕಾಗಿರೋದೆಲ್ಲ ಸಂಪುಟದಲ್ಲಿ ಅನುಮೋದನೆ ಸಿಗುತ್ತೆ. ಸರ್, ಈಗ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ನಗರದ ಭಾಗದ ಜನತೆದು ಈ ಕಾಡಂಚಿನ ಪ್ರದೇಶಗಳಲ್ಲಿ ಏನಿದೆ ಅಂತ ಹೇಳಿದ್ರೆ ಅಲ್ಲಿ ವಿದ್ಯುತ್ ಸಂಪರ್ಕನೇ ಇಲ್ಲ. ಮತ್ತು ನೀವು ಗೃಹಜ್ಯೋತಿ ಕೊಟ್ಟು ಏನು ಪ್ರಯೋಜನ, ಶಕ್ತಿ ಯೋಜನೆ ಬಸ್ಗಳೇ ಇಲ್ಲ, ಶಕ್ತಿ ಯೋಜನೆ ಕೊಟ್ಟು ಏನು ಪ್ರಯೋಜನ ಅನ್ನೋದನ್ನು ಕೇಳ್ತಾ ಇದ್ದಾರೆ. ಕಳೆದ ಬಾರಿಗಿಂತ ಈ ಸರಿ ಬಸ್ಗಳನ್ನ ನಾವು ಜಾಸ್ತಿ ತೆಗೆದುಕೊಂಡಿದ್ವಿ. ಅಸೆಂಬ್ಲಿಯಲ್ಲೂ ಈ ಪ್ರಶ್ನೆ ಕೇಳಿದರು, ಶಕ್ತಿ ಯೋಜನೆಯಲ್ಲಿ ಪ್ರಯಾಣಿಕರು ಜಾಸ್ತಿ ಆಗಿದ್ದಾರೆ ಅಂತ. ಕಳೆದ ಬಾರಿ ಬಸ್ಗಳೇ ಇರಲಿಲ್ಲ. ನಮ್ಮ ಕ್ಷೇತ್ರದಲ್ಲೇ ನನಗೆ ವೋಟ್ ಕೇಳಕ್ಕೆ ಹೋದಾಗಲೂ ಕೂಡ ಬಸ್ಗಳಿಲ್ಲ ಅಂತ ಹೇಳಿ ಗಲಾಟೆ ಮಾಡ್ತಿದ್ರು. ಸರ್ಕಾರಕ್ಕೆ ಕೇಳಿದ್ರೆ ಚಾಲಕರಿಲ್ಲ, ಬಸ್ಗಳು ಹೊಸದಾಗಿ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರು. ನಾವು ಬಂದ ಮೇಲೆ ಸುಮಾರು 5,000 ಬಸ್ಗಳನ್ನು ಹೆಚ್ಚಾಗಿ ತೆಗೆದುಕೊಂಡಿದ್ದೀವಿ. ಸೊ ಆ ಬಸ್ಸುಗಳ ಕೊರತೆ ಏನಿದೆ ಅದನ್ನೂ ಕಮ್ಮಿ ಮಾಡಿದ್ದೀವಿ, ರಿಕ್ರೂಟ್ಮೆಂಟು ಮಾಡ್ಕೊಂಡಿದ್ದೀವಿ. ಸೊ ಹಂತವಾಗಿ ಎಲ್ಲ ಸರಿ ಹೋಗ್ತದೆ. ಥ್ಯಾಂಕ್ ಯು ಸರ್.